ಫೇಸ್ಬುಕ್ನ ಫೌಂಡರ್ ಆಗಿರುವಂತಹ ಮಾರ್ಕ್ ಜುಕರ್ಬರ್ಗ್ ಅವರು ವಾಟ್ಸ್ಆ್ಯಪ್ ಹೆಡ್ ಆಗಿ ಕುನಾಲ್ ಶಾ ಅವ್ರನ್ನ ನೇಮಿಸಿದ್ದಾರೆ. ಕುನಾಲ್ ಶಾ ಅವರು ಇಂಡಿಯನ್ ಫಿನ್ಟೆಕ್ ಕಂಪನಿಯಾದಂತಹ ಕ್ರೆಡ್ನ ಫೌಂಡರ್. ಅವರು ಹೇಳೋ ಪ್ರಕಾರ Any complex topic given to you, have an ability to learn it in 24 hours flat. ಯಾವುದೇ ಒಂದು ಸ್ಕಿಲ್ನ 24 ಅವರ್ಸಲ್ಲಿ ಕಲಿಲಿಲ್ಲ ಅಂತ ಅಂದರೆ ಯು ಮೇ ಫಾಲ್ ಬಿಹೈಂಡ್. ಇದಕ್ಕೆ ಸ್ಪೋಕನ್ ಇಂಗ್ಲೀಷ್ ಕೂಡ ಹೊರತಲ್ಲ. ನೀವು ಸ್ಪೋಕನ್ ಇಂಗ್ಲೀಷನ್ನು ಕೂಡ 24 ಅವರ್ಸಲ್ಲಿ ಕಲಿಬಹುದು. ಇಫ್ ಯು ಪೇ 100% ಅಟೆನ್ಷನ್ ಆ್ಯಂಡ್ ಇಫ್ ಯು ಸ್ಪೆಂಡ್ ಕ್ವಾಲಿಟಿ ಟೈಮ್ ಆನ್ ದ ರೈಟ್ ರಿಸೋರ್ಸ್ ದೆನ್ ಡೆಫಿನೆಟ್ಲಿ ಯು ವಿಲ್ ಲರ್ನ್ ಇಂಗ್ಲೀಷ್. ಈ 7 ಮಿನಿಟ್ಸಲ್ಲಿ ನಾನು ನಿಮಗೆ 3 ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳನ್ನ ಹೇಳ್ಕೊಡ್ತೀನಿ. ಒಂದನೇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಬೇಕು ಅಂತ ಹೇಳಿದ್ರೆ ವಾಟ್ ಆರ್ ದ 3 ಫಂಡಮೆಂಟಲ್ ಕನ್ಸೆಪ್ಟ್ಸ್ ಅದನ್ನು ಹೇಳ್ಕೊಡ್ತೀನಿ. ಸೆಕೆಂಡ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನೀವು ವಾಕ್ಯಗಳನ್ನ ಯಾವ ಥರ ಮಾಡಬೇಕು, ಅದನ್ನ ಯಾವಾಗ ಬಳಸಬೇಕು. ಮೂರನೇದಾಗಿ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಯಾವಾಗ ಬಳಸಬೇಕು. ಹಾಗಿದ್ರೆ ತಡ ಮಾಡದೆ ಶುರು ಮಾಡೋಣ. ಮೊದಲನೇದಾಗಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಯಾವುದೇ ಸೆಂಟೆನ್ಸ್ನ ನೀವು ತೆಗೆದುಕೊಂಡ್ರೆ ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಮೊದಲನೇದಾಗಿ ಸಬ್ಜೆಕ್ಟ್, ಎರಡನೇದಾಗಿ ವರ್ಬ್, ಮೂರನೇದಾಗಿ ರೆಸ್ಟ್ ಆಫ್ ದ ಸೆಂಟೆನ್ಸ್. ಸಬ್ಜೆಕ್ಟ್ ಅಂತಂದರೆ ಡೂವರ್ ಆಫ್ ದ ಆ್ಯಕ್ಷನ್. ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಐ, ಯು, ವಿ, ದೇ, ಹಿ, ಶಿ, ಇಟ್, ಸುರೇಶ್, ಲತಾ, ಈ ಥರ ಯಾರ ಬಗ್ಗೆ ಮಾತಾಡ್ತೀವಲ್ಲ, ಹೂ ಇಸ್ ದ ಡೂವರ್ ಆಫ್ ದ ಆ್ಯಕ್ಷನ್, ಯಾರು ಒಂದು ಆ್ಯಕ್ಷನನ್ನು ಮಾಡ್ತಾ ಇದ್ದಾರೆ ನಿಮ್ಮ ಸೆಂಟೆನ್ಸ್ನಲ್ಲಿ, ಅವ್ರಿಗೆ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಇದು ವರ್ಬಿಗೆ ಬರೋದಾದರೆ ವರ್ಬ್ ಇಸ್ ಕಾಲ್ಡ್ ಆಸ್ ಅನ್ ಆ್ಯಕ್ಷನ್ ವರ್ಡ್. ವರ್ಬ್ನ ಮೇನ್ ಪರ್ಪಸ್ ಏನು ಅಂತ ಹೇಳಿದರೆ ವಾಟ್ ದ ಡೂವರ್ ಆಫ್ ದ ಆ್ಯಕ್ಷನ್ ಈಸ್ ಡೂಯಿಂಗ್, ಅಥವಾ ವಾಟ್ ದ ಸಬ್ಜೆಕ್ಟ್ ಈಸ್ ಡೂಯಿಂಗ್, ವಾಟ್ ಹಿ, ಶಿ, ಇಟ್, ಐ, ಯು, ವಿ, ದೇ ಈಸ್ ಡೂಯಿಂಗ್ ಇನ್ ಅ ಸೆಂಟೆನ್ಸ್. ಓಕೆ, ವರ್ಬ್. ನೆಕ್ಸ್ಟ್ ರೆಸ್ಟ್ ಆಫ್ ದ ಸೆಂಟೆನ್ಸ್. ಒಂದು ವಾಕ್ಯ ಎಲ್ಲಿ ನಡೀತಾ ಇದೆ ಅಂತ ಹೇಳೋದೆ ರೆಸ್ಟ್ ಆಫ್ ದ ಸೆಂಟೆನ್ಸ್. ವಾಟ್, ವೆನ್, ವೇರ್, ವೈ, ಹೌ ಈಸ್ ದ ಆ್ಯಕ್ಷನ್ ಹ್ಯಾಪನಿಂಗ್ ಅಂತ ಹೇಳೋದೆ ರೆಸ್ಟ್ ಆಫ್ ದ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್, ಸಬ್ಜೆಕ್ಟ್ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾನೇನು ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲೇನ್. ವರ್ಬ್ ಏನು, ಎಕ್ಸ್ಪ್ಲೇನ್. ಯಾರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಆಡಿಯನ್ಸ್ಗೆ, ಯೂಟ್ಯೂಬ್ನ ಆಡಿಯನ್ಸ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಐ ಎಕ್ಸ್ಪ್ಲೇನ್ ಇಂಗ್ಲೀಷ್ ಕನ್ಸೆಪ್ಟ್ ಟು ಯೂಟ್ಯೂಬ್ ಆಡಿಯನ್ಸ್. ಇಲ್ಲಿ ಸಬ್ಜೆಕ್ಟ್ ಏನು, ಯಾಕಂದರೆ ಐ ಆಮ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್, ಐ ಆಮ್ ದ ಸಬ್ಜೆಕ್ಟ್. ಇಲ್ಲಿ ಆ್ಯಕ್ಷನ್ ಏನು, ಐ ಆಮ್ ಎಕ್ಸ್ಪ್ಲೇನಿಂಗ್ ಅನ್ನೋದೇನಾಗುತ್ತೆ, ಆ್ಯಕ್ಷನ್ ಆಗುತ್ತೆ. ವಾಟ್ ಈಸ್ ರೆಸ್ಟ್ ಆಫ್ ದ ಸೆಂಟೆನ್ಸ್, ಟು ಹೂಮ್ ಐ ಆಮ್ ಎಕ್ಸ್ಪ್ಲೇನಿಂಗ್. ನಾನು ಯಾರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅನ್ನೋದೇ ರೆಸ್ಟ್ ಆಫ್ ದ ಸೆಂಟೆನ್ಸ್. ಸೊ ಈ 3 ಕನ್ಸೆಪ್ಟ್ಗಳು ನಿಮಗೆ ಅರ್ಥ ಆದರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅರ್ಧ ಕಲ್ತಂಗೆ ನೀವು. ಸೊ ಇವತ್ತಿನ ಸೆಕೆಂಡ್ ಕನ್ಸೆಪ್ಟ್ಗೆ ಬರೋಣ, ದಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯಾವಾಗ ಬಳಸ್ತೀರಾ? ಮೊದಲನೇದಾಗಿ ನಿಮ್ಮ ರೂಟೀನ್ ಆ್ಯಕ್ಟಿವಿಟೀಸ್ ಅಥವಾ ರೂಟೀನ್ ಆ್ಯಕ್ಟಿವಿಟೀಸನ್ನು ಹೇಳುವಾಗ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸಿ. ಇದು ಮೊದಲನೇದು. ಎರಡನೇದು, ನಿಮ್ಮ ಲೈಕ್ಸ್ ಮತ್ತು ಡಿಸ್ಲೈಕ್ಸ್, ನಿಮಗೆ ಇಷ್ಟವಾಗುವುದು ಅಥವಾ ಇಷ್ಟವಾಗದೇ ಇರೋದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಯು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಮೂರನೇದಾಗಿ, ನಿಮ್ಮ ಹಾಬೀಸ್, ನಿಮ್ಮ ಹವ್ಯಾಸಗಳೇನು ಅಂತ ಹೇಳುವಾಗ ಯು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಾಗೆಯೇ ವಾಸ್ತವಾಂಶ ಅಥವಾ ಜನರಲ್ ಟ್ರುತ್, ಇಫ್ ಯು ಆರ್ ಟಾಕಿಂಗ್ ಅಬೌಟ್ ದ ಜನರಲ್ ಟ್ರುತ್ ಆ್ಯಂಡ್ ಫ್ಯಾಕ್ಟ್ಸ್, ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ರೂಟೀನ್ ಆ್ಯಕ್ಟಿವಿಟೀಸ್ಗೆ ಎಕ್ಸಾಂಪಲ್ನ ನೋಡೋದಾದರೆ, ಐ ವೇಕ್ ಅಪ್ ಎವ್ರಿ ಡೇ ಅಟ್ 6 AM. ಇದು ನನ್ನ ರೂಟೀನ್ ಆ್ಯಕ್ಟಿವಿಟಿ. ಪ್ರತಿದಿನವೂ ಕೂಡ ನಾನು 6 ಗಂಟೆಗೆ ಹೇಳ್ತೀನಿ. ಐ ಗೋ ಟು ದ ಮಾರ್ಕೆಟ್ ಎವ್ರಿ ವೀಕೆಂಡ್. ನಾನು ಪ್ರತಿ ವಾರನೂ ಕೂಡ ಮಾರ್ಕೆಟ್ಗೆ ಹೋಗ್ತೀನಿ. ಐ ಮೀಟ್ ಮೈ ಬೆಸ್ಟ್ ಫ್ರೆಂಡ್ಸ್ ಒನ್ಸ್ ಇನ್ ಅ ಮಂತ್. ಇದು ಮಂತ್ಲಿ ಆ್ಯಕ್ಟಿವಿಟೀಸ್. ನಾನು ಮಂತ್ಗೆ ಒಂದು ಸತಿ ನನ್ನ ಫ್ರೆಂಡನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತೀನಿ, ರೈಟ್. ಐ ಸೆಲೆಬ್ರೇಟ್ ಮೈ ಬರ್ಡೇ ಎವ್ರಿ ಇಯರ್. ಪ್ರತಿ ವರ್ಷವೂ ಕೂಡ ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀನಿ. ಸೊ ಇವು ಎಲ್ಲವೂ ಕೂಡ ರೂಟೀನ್ ಆ್ಯಕ್ಟಿವಿಟೀಸ್ಗೆ ಎಕ್ಸಾಂಪಲ್ಗಳು. ಒಂದು ವಾರಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ, ವರ್ಷಕ್ಕೊಂದ್ಸತಿ, 2 ದಿನಕ್ಕೊಂದ್ಸತಿ ರಿಪೀಟ್ ಆಗುವಂತಹ ಆ್ಯಕ್ಟಿವಿಟೀಸ್ಗಳನ್ನ ನೀವು ಡಿಸ್ಕ್ರೈಬ್ ಮಾಡಲಿಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೀರ. ಸೆಕೆಂಡ್ ಬರೋದಾದರೆ ಲೈಕ್ಸ್ ಮತ್ತು ಡಿಸ್ಲೈಕ್ಸ್. ನಿಮಗೆ ಒಂದು ಇಷ್ಟ ಆಗುತ್ತೆ ಅಥವಾ ಇಷ್ಟ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಯು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಫಾರ್ ಎಕ್ಸಾಂಪಲ್, ನನಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ, ಐ ಲೈಕ್ ಚಾಕ್ಲೇಟ್. ನನ್ನ ಸ್ನೇಹಿತನಿಗೂ ಕೂಡ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ, ಹೀ ಲೈಕ್ಸ್ ಚಾಕ್ಲೇಟ್. ಇಲ್ಲಿ ನೀವು ಒಂದು ಡಿಫ್ರೆನ್ಸನ್ನು ಗಮನಿಸ್ಬೋದು. ಐ ಲೈಕ್ ಅಂತ ಹೇಳಿದೆ, ಹೀ ಲೈಕ್ಸ್ ಅಂತ ಹೇಳಿದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನೀವು ವರ್ಬನ್ನು ಬಳಸುವಾಗ ಐ, ಯು, ವಿ, ದೇಗಳ ಜೊತೆಗೆ ಯಾವುದೇ ಒಂದು ಎಕ್ಸ್ಟ್ರಾ ವರ್ಡ್ ಅನ್ನು ಯೂಸ್ ಮಾಡೋದಿಲ್ಲ. ಯು ಯೂಸ್ ದ ವರ್ಬ್ ಆ್ಯಸ್ ಇಟ್ ಈಸ್. ವರ್ಬ್ಗಳು ಯಾವ ಥರ ಇರುತ್ತಲ್ಲ ಅದೇ ಥರ ನೀವು ಬಳಸ್ತೀರ. ಲೈಕ್ ಈಟ್, ಥಿಂಕ್, ವಾಕ್, ಸಿಂಗ್, ಡ್ಯಾನ್ಸ್, ಈ ಥರ. ಬಟ್ ಇಫ್ ಯು ಆರ್ ಯೂಸಿಂಗ್ ಹಿ, ಶಿ, ಇಟ್ ಜೊತೆಗೆ ನೀವು ವರ್ಬನ್ನು ಬಳಸಿದಾಗ ಎಸ್ ಅನ್ನೋದನ್ನು ಆ್ಯಡ್ ಮಾಡ್ತೀರಾ ವರ್ಬ್ಗಳ ಜೊತೆಗೆ. ಹಿ ಈಟ್ಸ್, ಶಿ ಥಿಂಕ್ಸ್, ಇಟ್ ವಾಕ್ಸ್, ರೈಟ್. ಸೊ ಎಸ್ ಅನ್ನೋದು ಆ್ಯಡ್ ಆಗುತ್ತೆ. ಐ ಮೀಟ್ ಮೈ ಫ್ರೆಂಡ್ ಒನ್ಸ್ ಇನ್ ಅ ಮಂತ್. ಹಿ ಮೀಟ್ಸ್ ಹೀಸ್ ಫ್ರೆಂಡ್ ಒನ್ಸ್ ಇನ್ ಅ ಮಂತ್. ಸೊ ಮೀಟ್ ಇದ್ದಿದ್ದು ಮೀಟ್ಸ್ ಆಗುತ್ತೆ. ಓಕೆ, ಐ, ಯು, ವಿ, ದೇ ಜೊತೆಗೆ ನಾವು ಮೀಟ್ ಅಂತ ಬಳಸಿದ್ರೆ
ಹಿ ಶಿ ಇಟ್ ಜೊತೆಗೆ ಮೀಟ್ಸ್, ಈಟು ಈಟ್ಸ್ ಆಗುತ್ತೆ. ಇವ್ಯಾಲ್ಯುವೇಟ್ಸ್ ಆಗುತ್ತೆ. ಏನೇ ನಿಮ್ಮ ಹಾಬೀಸ್, ಐ ರೀಡ್ ನ್ಯೂಸ್ ಪೇಪರ್ ಎವ್ರಿ ಡೇ, ಐ ಲೈಕ್ ಟು ಪೇಂಟಿಂಗ್ ಈಸ್ ಮೈ ಹಾಬಿ, ಐ ರೈಟ್ ಇನ್ ಮೈ ಫ್ರೀ ಟೈಮ್. ನೆಕ್ಸ್ಟ್ 4ನೇದಾಗಿ ಜನರಲ್ ಟ್ರುತ್, ಒಂದು ಫ್ಯಾಕ್ಟ್ಗಳ ಬಗ್ಗೆ ಮಾತಾಡುವಾಗ ಹಾಗೆಯೇ ಒಬ್ಬ ಪರ್ಸನ್ ಬಗ್ಗೆ ಡಿಸ್ಕ್ರೈಬ್ ಮಾಡುವಾಗ ಕೂಡ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸಬಹುದು. ಫಾರ್ ಎಕ್ಸಾಂಪಲ್, ಒಬ್ಬರ ಪರ್ಸ್ನಾಲಿಟಿನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಒಬ್ಬರು ತುಂಬ ಎತ್ತರ ಇದ್ದಾರೆ, ಒಬ್ಬರು ತುಂಬ ಕುಳ್ಳಗಿದ್ದಾರೆ, ನೋಡಲಿಕ್ಕೆ ದುಂಡಾದ ಮುಖ ಇದೆ ಅವರಿಗೆ, ತುಂಬ ವೆಲ್ ಗ್ರೂಮ್ಡ್ ಪರ್ಸನ್ ಇದ್ದಾರೆ, ಅಂಥ ವ್ಯಕ್ತಿಯ ಪರ್ಸ್ನಾಲಿಟಿ ಮತ್ತು ಫಿಸಿಕಲ್ ಅಪಿಯರೆನ್ಸನ್ನು ನೀವು ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸಬೇಕು. ಬಿಕಾಸ್ ಯು ಆರ್ ಟಾಕಿಂಗ್ ಅಬೌಟ್ ಒಂದು ವ್ಯಕ್ತಿಯ ಫ್ಯಾಕ್ಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಹೀ ಈಸ್ ಕೈಂಡ್ ಪರ್ಸನ್, ಶೀ ಈಸ್ ವೆರಿ ಕಂಪ್ಯಾಷನೇಟ್. 2ನೇದಾಗಿ ಬಂದಾಗ ಸಿಂಪಲ್ ಪಾಸ್ಟ್ ಟೆನ್ಸನ್ನು ನೀವು ಇವಾಗ ಬಳಸ್ತೀರಾ ಅಂತ ಹೇಳಿದರೆ, ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಟು ಡಿಸ್ಕ್ರೈಬ್ ದ ಕಂಪ್ಲೀಟೆಡ್ ಆ್ಯಕ್ಷನ್ಸ್ ಆಟ್ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಟೈಮ್ ಇನ್ ದ ಪಾಸ್ಟ್. ಒಂದು ಸ್ಪೆಸಿಫಿಕ್ ಟೈಮ್ನಲ್ಲಿ ಮುಗಿದು ಹೋದಂತಹ ಘಟನೆಗಳನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನೀವು ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸ್ತೀರಾ. ಫಾರ್ ಎಕ್ಸಾಂಪಲ್, ಐ ಏಟ್ ಮೈ ಬ್ರೇಕ್ಫಾಸ್ಟ್ ಇನ್ ದ ಮಾರ್ನಿಂಗ್. ಇಲ್ಲಿ ನೀವು ಐ ಏಟ್ ಮೈ ಬ್ರೇಕ್ಫಾಸ್ಟ್ ಅಂತ ಅಷ್ಟೇ ಹೇಳಿದರೆ ದಿಸ್ ಸೆಂಟೆನ್ಸ್ ಈಸ್ ಇನ್ಕಂಪ್ಲೀಟ್. ಸೆಂಟೆನ್ಸ್ ಪೂರ್ತಿ ಆಗೋದಿಲ್ಲ, ಇಟ್ ಸೌಂಡ್ಸ್ ಇನ್ಕಂಪ್ಲೀಟ್. ನೀವು ಸ್ಪೆಸಿಫಿಕ್ ಟೈಮ್ ಹೇಳಬೇಕು, ಐ ಏಟ್ ಮೈ ಬ್ರೇಕ್ಫಾಸ್ಟ್ ಇನ್ ದ ಮಾರ್ನಿಂಗ್. ಐ ಅಟೆಂಡೆಡ್ ದ ಮೀಟಿಂಗ್, ಇದು ಕೂಡ ಇನ್ಕಂಪ್ಲೀಟ್ ಸೆಂಟೆನ್ಸ್. ಯು ಶುಡ್ ಮೆನ್ಷನ್ ದ ಸ್ಪೆಸಿಫಿಕ್ ಟೈಮ್. ಐ ಅಟೆಂಡೆಡ್ ದ ಮೀಟಿಂಗ್ ಯೆಸ್ಟರ್ಡೇ. ನಾನು ನಿನ್ನೆ 6 ಗಂಟೆಗೆ ನನ್ನ ಸ್ನೇಹಿತನಿಗೆ ಭೇಟಿಯಾದೆ. ಐ ಮೆಟ್ ಮೈ ಫ್ರೆಂಡ್ ಆಟ್ 6 PM ಯೆಸ್ಟರ್ಡೇ. ಸೊ ಇಲ್ಲಿ ನೀವೇನಾದರೂ ಐ ಮೆಟ್ ಮೈ ಫ್ರೆಂಡ್ ಅಂತ ಹೇಳಿದ್ರೆ ಅಗೇನ್ ದಿಸ್ ಬಿಕಮ್ಸ್ ಅನ್ ಇನ್ಕಂಪ್ಲೀಟ್ ಸೆಂಟೆನ್ಸ್. ಈ ವಿಡಿಯೋದಲ್ಲಿ ನಿಮಗೆ 3 ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗಳನ್ನ ಹೇಳ್ಕೊಡ್ತೀನಿ. ಹಾಗೆಯೇ ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಲೈಕ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. Don't forget to subscribe.